ಓಂ ನಮೋ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಕಲ್ಯಾಣಾವೃತಗಾತ್ರಾಯ ಕಾಮಿತತ್ಪುರಾಯಣೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಕನ್ಯಾ ರಾಶಿಯ ಆಗು ಹೋಗುಗಳು ಅಥವಾ ಭವಿಷ್ಯದ ಒಂದು ವಿದ್ಯಮಾನಗಳ ಬಗ್ಗೆ ವಿಶ್ಲೇಷಣೆ ಮಾಡೋದಾದರೆ, ಕನ್ಯಾ ರಾಶಿಗೆ ಸಪ್ತಮದಲ್ಲಿ 4 ಗ್ರಹಗಳು, ಈಗ ದಶಮದಲ್ಲಿ ಗುರು, ಸಪ್ತಮದಲ್ಲಿ 4 ಗ್ರಹ ಕೇಂದ್ರದಲ್ಲಿ ಮತ್ತು ದಶಮದಲ್ಲಿ ಒಂದು ಗುರುವಿನ ಅನುಗ್ರಹ ಬೃಹಸ್ಪತಿ ಕೇಂದ್ರದಲ್ಲಿ. ಸಾಮಾನ್ಯವಾಗಿ ಜ್ಯೋತಿಷ್ ಶಾಸ್ತ್ರದ ಉಲ್ಲೇಖ 1, 4, 7, 10ರಲ್ಲಿ ಯಾವುದೇ ಒಂದು ಸ್ಥಾನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಗ್ರಹ ಇದ್ದರೆ ಅವ್ರನ್ನ ಜೀವನದಲ್ಲಿ ಮೇಲೆ ಕೆತ್ತಬಹುದು ಅಂತ ಶಾಸ್ತ್ರದ ಉಲ್ಲೇಖ. ಈಗ ಕನ್ಯಾ ರಾಶಿಗೆ ಏನಾಗಿದೆ, ದಶಮದಲ್ಲಿ ಗುರು 100ಕ್ಕೆ 100 ರಿಸಲ್ಟು ಅಂತ. ಆದರೆ ಲಾಭಕ್ಕೆ ಬಂದಾಗ ಅದು ಬೇರೆ ಮಾತು. ದಶಮದಲ್ಲಿ ಗುರು ಮತ್ತು ಸಪ್ತಮದಲ್ಲಿ 4 ಗ್ರಹಗಳು ಮತ್ತು 6ನೇ ಮನೆಯಲ್ಲಿ 3 ಗ್ರಹಗಳು, ಈ ರೀತಿಯ ಒಂದು ವಿದ್ಯಮಾನಗಳಿದೆ. ಆದರೂ ಸಹ ಗುರುವಿನ ಅನುಗ್ರಹ ಕಡಿಮೆ ಇದೆ. ದಶಮದ ಗುರು ಅದು ಲಗ್ನದಿಂದ ತಗೊಂತೀವಿ, ಆದರೆ ರಾಶಿಯಿಂದ ತಗೊಂಡಾಗ ದಶಮದ ಗುರು ಅಷ್ಟೇನು ಒಂದು ಒಳ್ಳೆಯ ಫಲವನ್ನು ಕೊಡಲ್ಲ. ಯಾಕೆಂದರೆ ಗುರು 2, 5, 7, 9, 11ರಲ್ಲಿ ಶುಭ ಫಲಗಳನ್ನು ಕೊಡುತ್ತೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಅದರಿಂದ ಗುರುವಿನ ಅನುಗ್ರಹ ಕಾಯಬೇಕಾದ್ರೆ ಇನ್ನೂ 2 ತಿಂಗಳು ಬೇಕಾಗುತ್ತೆ. ನಂತರ ಸಪ್ತಮದಲ್ಲಿ ಇರ್ತಕ್ಕಂಥ ಗ್ರಹಗಳು ಅಷ್ಟೇ, ಕುಟುಂಬ ಸ್ಥಾನ ಆಗುತ್ತೆ ಅಥವಾ ಒಂದು ಪತ್ನಿ ಸ್ಥಾನ ಆಗುತ್ತೆ ಅಥವಾ ಒಂದು ಪತಿ ಸ್ಥಾನ ಆಗುತ್ತೆ. ಅಂದರೆ ಕುಟುಂಬ ಸ್ಥಾನದಲ್ಲಿ ವಿದ್ಯಮಾನಗಳು, ಅವಘಡಗಳು, ಅನ್ಯೋನ್ಯತೆ ಇಲ್ಲದೆ ಕಡಿಮೆ ಇರೋದು ಮತ್ತು ಭಿನ್ನಾಭಿಪ್ರಾಯಗಳು, ಈ ರೀತಿ ಒಂದು ಉಂಟಾಗತಕ್ಕಂಥ ಸಂಭವ. ಆದರೆ ವೈಯಕ್ತಿಕ ಜಾತಕದಲ್ಲಿ ನಾನು ಮೊದಲೇ ಹೇಳಿದಂಗೆ, ವೈಯಕ್ತಿಕ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿದ್ದು, ಭುಕ್ತಿನಾಥ ಚೆನ್ನಾಗಿದ್ದು, ಅವರ ಆ ಗ್ರಹಗಳು ಒಳ್ಳೆ ಸ್ಥಿತಿಯಲ್ಲಿದ್ದಾಗ ಈ ಜ್ಯೋತಿಷದಲ್ಲಿ ಎಲ್ಲ ಏನು ಹೇಳ್ತಾರೆ, ಏನೆಲ್ಲ ಅವಘಡಗಳು ಅಂತ ಹೇಳ್ತಾರೆ, ಅದೆಲ್ಲ ಒಂದು ಸೈಡಿಗೆ ಬಂದು ಅವರು ಚೆನ್ನಾಗೇ ಇರ್ತಾರೆ. ಅದರಿಂದ ಎಲ್ಲರಿಗೂ ಈ ಒಂದು ಶಾಸ್ತ್ರ ಅಪ್ಲೈ ಆಗೋದಿಲ್ಲ. ಯಾಕೆಂದರೆ ಒಂದು ರಾಶಿನಲ್ಲಿ 75 ಕೋಟಿ ಜನ ಬರೋದ್ರಿಂದ 75 ಕೋಟಿ ಜನಗಳ 12 ಲಗ್ನಗಳು ಅಥವಾ 12 ರಾಶಿಗಳಲ್ಲಿ ಇರ್ತಕ್ಕಂಥ ಗ್ರಹಗಳು ಮತ್ತು ಅವರು ಹುಟ್ಟಿದಾಗ ಗ್ರಹಗಳ ಸ್ಥಿತಿ ಗತಿಯುತಿ ಏನಿತ್ತು, ಅವರ ವೈಯಕ್ತಿಕ ಜಾತಕ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಎಲ್ಲರ ಜೀವನ ನಡೀತಾ ಹೋಗುತ್ತೆ. ಅಗೋಚರವಾಗಿ ಈ ಗ್ರಹಗಳು ತಮ್ಮದೇ ಆದ ಶೈಲಿಯಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತವೆ. ಆದ್ರಿಂದ ಇಲ್ಲಿ ಜ್ಯೋತಿಷ್ ಶಾಸ್ತ್ರವನ್ನು ನಾವು ಸಂಪೂರ್ಣವಾಗಿ ಉಲ್ಲೇಖ ಮಾಡಿಕೊಳ್ಳದಾಗ ನಾವು ಬಹಳಷ್ಟು ಕಡೆ ಪಕ್ಷ ಒಂದು 2 ಗಂಟೆ ಮಾತಾಡಬೇಕಾಗುತ್ತೆ. ಒಂದು ವ್ಯಕ್ತಿ ಬಗ್ಗೆ ನಾವು ಜ್ಯೋತಿಷವನ್ನು ಹೇಳಬೇಕಾದ್ರೆ 2 ಗಂಟೆ ಹೇಳಬೇಕಾಗುತ್ತೆ. ಎಲ್ಲ ಗ್ರಹಗಳ ಒಂದು ನವಾಂಶ ತಗೋಬೇಕಾಗುತ್ತೆ. ಅಷ್ಟಕ ವರ್ಗ, ಷೋಡಶ ವರ್ಗ, ಗ್ರಹಗಳ ಬಿಂದು ಮತ್ತು ಯಾವ ಗ್ರಹ ಶುಭ, ಯಾವ ಗ್ರಹ ಅಶುಭ, ಯಾವ ಗ್ರಹ ಈ ಜಾತಕಕ್ಕೆ ಶುಭ, ಯಾವ ಗ್ರಹ ಅಶುಭ, ಮತ್ತು ಯಾವ ಗ್ರಹ ಮಾರಕ, ಮತ್ತು ಯಾವ ಗ್ರಹ ಎಲ್ಲಿದೆ, ಹೀಗೆ ಗ್ರಹಗಳ ಅಧೀನದಲ್ಲೇ ಇರತಕ್ಕಂಥ ಒಂದು ಈ ವಿಷಯವನ್ನ, ವ್ಯವಸ್ಥೆಯನ್ನ ನಾವು ವಿಶ್ಲೇಷಣೆ ಮಾಡಬೇಕಾದಾಗ ಇದು ಬಹಳ ಸೂಕ್ಷ್ಮವಾಗಿ ನಾವು ಇದನ್ನು ಪರಿಗಣಿಸಬೇಕಾಗುತ್ತೆ. ಏಕೆಂದರೆ ವ್ಯಕ್ತಿಯ ಆತ್ಮ ಏನು ಹೇಳುತ್ತೆ, ಮನಸ್ಸು ಏನು ಹೇಳುತ್ತೆ, ಸಾಮರ್ಥ್ಯ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಮನಸ್ಸು, ಸಾಮರ್ಥ್ಯ, ಆತ್ಮ, ರವಿ, ಚಂದ್ರ, ಕುಜ, ಈ ರೀತಿ. ಮತ್ತೆ ಸಂಬಂಧಗಳಿಗೆ ಬುಧ, ಮತ್ತೆ ಜೀವಕಾರಕ, ಪುತ್ರಕಾರಕ ಗುರು ಏನು ಕೆಲಸ ಮಾಡ್ತಾನೆ, ಮತ್ತೆ ಸಕಲ ಸುಖಗಳನ್ನು ಕೊಡ್ತಕ್ಕಂಥ ಗ್ರಹ ಶುಕ್ರ, ಮತ್ತೆ ಆಯುಷ್ಕಾರಕ ಶನಿ, ಮತ್ತೆ ಮಾತಾಮಹ, ಪಿತಾಮಹ ಅಂತ ರಾಹು ಕೇತುಗಳು ಕರೆದಿದ್ದಾರೆ. ಈ ರೀತಿ ತಾತ, ಅಜ್ಜಿ, ಒಡ ಹುಟ್ಟಿದವರು, ಬಂಧು ಬಳಗ, ಸ್ನೇಹಿತರು ಹೇಗಿದ್ದಾರೆ, ಎಷ್ಟು ಮಾತ್ರ ಇವ್ರು ಸಪೋರ್ಟ್ ಮಾಡ್ತಿದ್ದಾರೆ ಅಥವಾ ಮಾಡ್ತಾ ಇಲ್ಲ ಅನ್ನೋದು ಅವರ ವೈಯಕ್ತಿಕ ಜಾತಕದ ಮೇಲೆ ಇರೋದ್ರಿಂದ ಕೇವಲ ಈಗ ನಾವು ಹೇಳ್ತಕ್ಕಂಥ ಶಾಸ್ತ್ರ ಅಷ್ಟೇನು ಗಣನೆಗೆ ಬರೋದಿಲ್ಲ ಅಂತ ನನ್ನ ಅನಿಸಿಕೆ. ಆದರೂ ಉಗಾದಿ ಸಂದರ್ಭದಲ್ಲಿ ಹೇಳಬೇಕು, ಇದನ್ನ ಹೇಳ್ತಾ ಇದ್ದೀವಿ. ಇದು ಎಷ್ಟು ಮಾತ್ರ ಎಲ್ಲರಿಗೂ ಅಪ್ಲೈ ಆಗುತ್ತೆ ಅನ್ನೋದು ಖಡಾಖಂಡಿತವಾಗಿ ಇದನ್ನ ನಾವು ವಿಶ್ಲೇಷಣೆ ಮಾಡಬೇಕಾಗಿರೋದೆ. ಆದರೂ ಸಹ 7ರಲ್ಲಿರ್ತಕ್ಕಂಥ ಗ್ರಹಗಳು ಅಷ್ಟೇನು ಶುಭ ಅಲ್ಲ, 10ರಲ್ಲಿರ್ತಕ್ಕಂಥ ಗುರುನು ಶುಭ ಅಲ್ಲ. ಆದರೂ ಒಂದು 60% ಈ ಒಂದು ಮಿಥುನ ರಾಶಿ ಏನಿದೆ, ಈ ಮಿಥುನ ರಾಶಿಗೆ, ಲಗ್ನಕ್ಕಲ್ಲ ಮಿಥುನ ರಾಶಿಗೆ ಒಂದು ಒಳ್ಳೆ ಯೋಗ ಇದೆ ಅಂತಾನೆ ಖಂಡಿತ ಹೇಳ್ಬೋದು. ಕನ್ಯಾ ರಾಶಿ, ಕನ್ಯಾ ರಾಶಿಗೆ ಸಪ್ತಮದಲ್ಲಿ ಶನಿ ಗ್ರಹ, ಕಂಟಕ ಶನಿ ಅಂತ ಹೇಳ್ತೀವಿ. ಗೋಚಾರದಲ್ಲಿ ಕಂಟಕ ಶನಿ. ಶನಿ 7ನೇ ಮನೆಯಲ್ಲಿದ್ದಾಗ ವಿವಾಹಕ್ಕೆ ಅಡ್ಡಿಪಡಿಸ್ತಕ್ಕಂಥದ್ದು. ಇನ್ನೇನು ಕೂಡಿ ಬಂತಪ್ಪ ಅಂತ ಇದ್ದ ಪಕ್ಷದಲ್ಲಿ ಆ ಶನಿ ಗ್ರಹ ತಡೆಯುವಂಥದ್ದು. ಹಾಗೆಯೇ ಸ್ನೇಹಿತರಿಂದ ದೂರ ಮಾಡುವಂಥದ್ದು. ಪಾರ್ಟ್ನರ್ಗಳು, ಇಬ್ಬರು ಪಾರ್ಟ್ನರ್ಗಳು ಏನು ಮಾಡಿ ಕೂಡಿ ವ್ಯಾಪಾರ ಇದೆಲ್ಲ ಮಾಡ್ತಿದ್ರಲ್ವ, ಕಿತ್ತಾಟಗಳು, ಮನಸ್ತಾಪಗಳು ಬರುವಂಥದ್ದು. ಇವರು ಅವರೊಂದು ಕಡೆ, ಇವರೊಂದು ಕಡೆ. ಸೊ ಮೀನಾಮೇಷ ಥರ. ಸೊ ಹಾಗಾಗಿ ಈ ಒಂದು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಪಾರ್ಟ್ನರಿಂದ ಕಿತ್ತಾಟಗಳು, ಮನೆಯಲ್ಲಿ ಅಶಾಂತಿ, ಸತಿಪತಿ ಕಲಹ, ಮಿತ್ರನಿಂದ ಮೋಸ, ವಂಚನೆ. ಮತ್ತು 6ನೇ ಮನೆಯಲ್ಲಿರ್ತಕ್ಕಂಥ ರಾಹು ಇವತ್ತು ಶತ್ರು ಜಯ ವಿಜಯವನ್ನು ಮಾಡುತ್ತೆ.
ಶತ್ರು ಸಂಹಾರವನ್ನು ಮಾಡುತ್ತೆ, ಆರೋಗ್ಯ ಪ್ರಾಪ್ತಿಯನ್ನು ಮಾಡುತ್ತೆ. ಆದರೆ ಬುಧಾನು ಸಂಬಂಧಪಟ್ಟಿರೋದ್ರಿಂದ ಈ ವರ್ಷದಲ್ಲಿ ಸ್ವಲ್ಪ ನರಗಳ ದೌರ್ಬಲ್ಯ, ಸ್ಕಿನ್ ಸಂಬಂಧವಾಗಿ ಅಂದರೆ ಶಸ್ತ್ರಚಿಕಿತ್ಸೆಗೊಳಗಾಗ ಅಂತ ಒಂದು ದೋಷ ಕಂಡು ಬರ್ತಾ ಇದೆ. ಈ ವರ್ಷ ನೀವು ಎಚ್ಚೆತ್ಕೋಬೇಕಾಗತ್ತೆ. ಶಸ್ತ್ರಚಿಕಿತ್ಸೆಗೆ, ನರಗಳ ದೌರ್ಬಲ್ಯಕ್ಕೆ ಸಂಬಂಧಪಟ್ಟಾಗೆ ವೈದ್ಯರ ಮೊರೆ ಹೋಗಬೇಕಾಗತ್ತೆ. ಫುಡ್ ಕಂಟ್ರೋಲ್ ಇರಬೇಕಾಗುತ್ತೆ. ಗ್ಯಾಸ್ಟ್ರಿಕ್ ಆಗಬಹುದು. ಕಾರಣಕ್ಕೆ ಅಂದರೆ ಕೇತು ವೈದಲ್ಲೇ ಇರೋದ್ರಿಂದ ಅನಾವಶ್ಯಕ ಖರ್ಚುಗಳು, ಮತ್ತು ಗುರು ದಶಮದಲ್ಲಿದ್ದರೆ ಉದ್ಯೋಗದಲ್ಲಿ ಏರುಪೇರುಗಳು, ಸ್ಥಾನ ಬದಲಾವಣೆಗಳು. ಒಳ್ಳೆ ಜಾಗದಲ್ಲಿ ಕೆಲಸ ಮಾಡ್ತೀರಿ ಪಾಪ ಹರೀಶ್ವ ಅಂತೇಳಿ ಯಾವನ ಬಂದು ಹಾಕೊಟ್ಬಿಟ್ಟು ಎಲ್ಲೋ ಪ್ರದೇಶವಾಸ, ಎಲ್ಲೋ ನೀರಿಲ್ದಿರೋ ಜಾಗಕ್ಕೆ ಉಚ್ಚಾಟಿಸೋದು, ಇದೆಲ್ಲ ನಡೆಯುವಂಥದ್ದು. ಮತ್ತೆ ರಾಜಕೀಯವಾಗಿ ಇವತ್ತು ಕೆಟ್ಟ ಹೆಸರು ತಂದುಕೊಳ್ಳುವಂಥದ್ದು. ಆ ಕೆಲಸ ಮಾಡ್ಕೊಳ್ತೀನಿ, ಈ ಕೆಲಸ ಮಾಡ್ತೀನಿ ಅಂತ ಆಮಿಷ ಕೊಡ್ಡಿ ದುಡ್ಡನ್ನು ತೆಗೆದುಕೊಂಡು ಅವಮಾನಕ್ಕೆ ಒಳಗಾಗುವಂಥದ್ದು ರಾಜಕಾರಣಿಗಳು. ಕಾರಣಕ್ಕೆ ಅಂತಂದರೆ ಕುಜ ರಾಹು ಜೊತೆ ಮತ್ತು ಶನಿ ರವಿ 7ನೇ ಮನೆಯಲ್ಲಿ ವೀಕ್ಷಣೆ ಇರೋ ಒಂದು ರಾಶಿಗೆ. ಸೊ ಹಾಗಾಗಿ ರಾಜಕೀಯವಾಗಿ ರಾಜಕಾರಣಿಗಳಿಗೆ, ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅವಮಾನ ಕಟ್ಟಿಟ್ಟ ಬುತ್ತಿ. ಮತ್ತು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಶತ್ರು ಜಯ ವಿಜಯ, ಸಾಲ ಒಂದು ರೀತಿಯಲ್ಲಿ ಪಾವತಿ ಆಗುತ್ತೆ. ಇನ್ನು ಮಿತಿ ಮೀರಿ ಮುಷ್ಟಿ ಒಳಗಡೆ ಇರಲಿ ಸಾಲ, ಮಿತಿ ಮೀರಿ ಹಿಂಗೆ ಹೊರಬೇಡಿ. ಮಿತಿ ಮೀರಿ ನೋಡಿ, ಮುಷ್ಟಿ ಒಳಗಡೆ ಇದ್ರೆ ಸಾಲ ತಿರುತ್ತೆ, ಮಿತಿ ಮೀರಿ ಹೊರಬೇಡಿ. ಹೊರಷ್ಟು ಮತ್ತು ಇನ್ನಷ್ಟು ಸಾಲ ನೀವು ಹೊರಬೇಕಾಗತ್ತೆ. ಎಚ್ಚರವಿರಲಿ. ಮತ್ತು ಜೂನ್ ನಂತರ ಗುರು ಸ್ಥಾನ ಪಲ್ಲಟ ಆದಮೇಲೆ ಇನ್ನಷ್ಟು ಬದಲಾವಣೆಗಳನ್ನ ಆಗುತ್ತೆ. ಮದುವೆ ವಯಸ್ಸಲ್ಲಿ ಬಂದು ಪಾಪ ಈಗ ಶನಿ ತಡಿತಾ ಇತ್ತಲ್ವಾ, ಆ ಒಂದು ಸ್ತಂಭನವನ್ನ ವಶೀಕರಣ ಅಂದ್ರೆ ದೂರ ಮಾಡಿ ಅನ್ಯೋನ್ಯ ಪ್ರಾಪ್ತಿ ಆಗುತ್ತೆ.